ಪತ್ರಿಕಾರರು, ಅವರ ಕಾದಂಬರಿಯನ್ನು ಕುರಿತು ಕೂಡ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. ಕೃಷ್ಣಮೂರ್ತಿ ಅವರವರನ್ನ ನೀವೆಲ್ಲರ ಚಪಾಳಿಯೊಂದಿಗೆ ಅವರ ಅತ್ಯಪೂರ್ವವಾದಂತಹ ಕೃತಿ ಅಜ್ಞಾತಮ್ಮನ ಆತ್ಮಚರಿತ್ರೆಯನ್ನು ಕುರಿತು ನಾವಿಲ್ಲಿ ನಮ್ಮ ಕೀರಂ ಬಿಡುವನೆ ಇದ್ದಾಗ ಅದೊಂದು ಬಹಳ ಸೊಗಸಾದಂತಹ ವಿಚಾರ ವಿನಿಮಯ ನಡೆದಿತ್ತು. ಬಹುಶಃ ವಿಕ್ರಮ್ ಹತ್ವಾರ್ ಮಾತಾಡಿದ್ರು ಅಂತ ಅನಿಸುತ್ತೆ. ಕೃಷ್ಣಮೂರ್ತಿನವರು ಕೂಡ ಪ್ರಯಾಣಿಸಿದರು. 1950ನೇ ಇಸ್ವಿಯಲ್ಲಿ ಜನಿಸಿದವರೊಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಬಹಳ ವಿಶೇಷವಾಗಿ ಕನ್ನಡದ ಜಾನಪದ ಬಗ್ಗೆ ಅವರ ಕೊಡುಗೆ ಬಹಳ ಮಹತ್ವವಾದಂಥ ಕೊಡುಗೆಯನ್ನು ಕೊಟ್ಟಿರಬಹುದು. ಅದರಲ್ಲೂ ಅವರ ಡಾಕ್ಟರೇಟ್ ಪ್ರಮಾಣದ ಕೃತಿ ಮ್ಯಾಸ್ವೇಡನ್ನು ಕುರಿತು ದಶನಾನುಮೂರ್ತಿಯವರ ಮಾರ್ಗದರ್ಶನದಲ್ಲಿ ಅವರು ಮ್ಯಾಸ್ವೇಡನ್ನು ಕರ್ನಾಟಕ ಮ್ಯಾಸ್ವೇಡ ಸಂಸ್ಕೃತಿಯನ್ನು ಕುರಿತು ಮಾಡಿದ ಅಧ್ಯಯನಕ್ಕೆ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಸುಮಾರು 10-28 ಜಾನಪದ ಕಾವ್ಯಗಳನ್ನು ಕುರಿತಂತೆ ಹಲವಾರು ವ್ಯಕ್ತಿಚಿತ್ರಗಳನ್ನು ತಿಳಿಸಿದ್ದಾರೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಸರ್ಕಾರಿ ಕಾಲೇಜಿನಲ್ಲಿ ಅವರು ಸುಮಾರು 9 ಕೆಲಸ ಮಾಡಿದ್ದಾರೆ. ಆಮೇಲೆ 12 ತನಕ ಮೈಸೂರು ಯೂನಿವರ್ಸಿಟಿಯ ಅಧ್ಯಯನ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಜಾನಪದಕ್ಕೆ ಒಂದು ರೀತಿಯ ಅಥಾರಿಟಿಯಾಗಿ ಅವರು ಹೇಳಿದರೆ ನಿರಂತರವನ್ನು ನಾವು ಅನುಭವಬಹುದು. ಅಂಥದ್ದೊಂದು ವಿಶೇಷವಾದ ಕೆಲಸ ಮಾಡುವ ಕೃಷ್ಣಮೂರ್ತಿಯವರು ಈ ಹೊತ್ತು ಕುಮಾರವ್ಯಾಸನ ಕುರಿತ ಒಂದು ಪರಿಶೀಲನೆ. ಕುಮಾರವ್ಯಾಸನ ಮರುವುದು ಕುಮಾರವ್ಯಾಸ ನಮ್ಮೆಲ್ಲರಿಗೂ ಬಹಳ ಕಾರಣಗಳಿಗೆ ಏನಾದಂಥ ನಮ್ಮ ಹೃದಯದಲ್ಲಿರುವಂಥವನು. ಅವನನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆಯವರ ಭಾಷಣಗಳ ಮೂಲಕ ಅಥವಾ ನಾವೇ ಸ್ವತಃ ಅವನನ್ನು ಓದುವ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೀವಿ, ಸಂತೋಷಿಸಿದ್ದೀವಿ. ಪರಿಸರಕ್ಕೆ ಹೋದಾಗ ಹೊಸದಾಗಿ ಹೊಸ ಸಂತೋಷವನ್ನು, ಹೊಸ ಉಲ್ಲಾಸವನ್ನು ಅನುಭವಿಸಿದೆ. ಈ ಒಂದು ಕೃಷ್ಣಮೂರ್ತಿಯ ಮಾತುಗಳ ಮೂಲಕ ಮತ್ತೊಮ್ಮೆ ಕುಮಾರವ್ಯಾಸನನ್ನು ಪ್ರವೇಶಿಸೋಣ ಅಥವಾ ಅವನನ್ನು ನಾವು ಆಹ್ವಾನಿಸಿಕೊಳ್ಳೋಣ. ನಮ್ಮ ಬೇರೆಗಳನ್ನು ನಾವು ಪಡ್ಕೊಳ್ಳದೆ ಹೋದರೆ ನಮಗೆ ಗತಿ ಇಲ್ಲ, ಮುಕ್ತಿ ಇಲ್ಲ ಅಂತ ನನ್ನ ನಂಬಿಕೆ. ಆ ನಮ್ಮ ಬಹಳ ಆಳವಾದ ಬೇರು ಕನ್ನಡ ಕರ್ನಾಟಕ ಸಂಸ್ಕೃತಿಗೆ ಕುಮಾರವ್ಯಾಸನ ಒಬ್ಬ ಅಂತ ಹೇಳಿದಲ್ವ ನಮ್ಮ ಹೃದಯ ಕರ್ತನಾದ ಕೃಷ್ಣಮೂರ್ತಿ ಅವರು ಎಲ್ಲರೂ ಸ್ವಾಗತಿಸ್ತಾರೆ.